ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನೀವು ನೋಡ್ತಾ ಇರೋದು ಇದೆಲ್ಲ ಜೆಂಟ್ಸ್ ವೇರ್ದು ರಿಂಗ್ ಕಲೆಕ್ಷನ್ನು. ಸೊ ಇದೆಲ್ಲ ನಿಮಗೆ 4 ಗ್ರಾಮ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಲೇಡೀಸ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಅದೆಲ್ಲ ಜಸ್ಟ್ ನಿಮಗೆ 1 ಗ್ರಾಮಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರೋದು 4 ಗ್ರಾಮ್ಸಲ್ಲಿದೆ ಇದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಈ ಒಂದು ಟ್ರೇ ಬಾಕ್ಸ್ನಲ್ಲಿ ನೀವು ನೋಡ್ತಾ ಇರೋದೆಲ್ಲ ಜಸ್ಟ್ 1 ಗ್ರಾಮಿಂದನೇ ಸ್ಟಾರ್ಟ್ ಆಗುತ್ತೆ. 1 ಗ್ರಾಮು, 1.25 ಗ್ರಾಮು, 1.5 ಗ್ರಾಮ್ ಆ ಥರ ರೇಂಜಲ್ಲೇ ಇವತ್ತಿನ ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಇವಾಗ ನೋಡಿ, ಇದು ಒಂದು ಗ್ರೀನ್ ಕಲರ್ ಸ್ಟೋನ್ದು ತೋರಿಸ್ತಾ ಇದ್ದೀನಲ್ಲ, 1.25 ಗ್ರಾಮ್ನಲ್ಲಿದೆ ಇದು. ಸೊ 2 ಗ್ರಾಮ್ಸ್ ಒಳಗೇನೆ ಬರುತ್ತೆ ಅಂದ್ಕೊಳ್ಳಿ. ಮತ್ತು ಈ ಒಂದು ರಿಂಗ್ ನೋಡಿ, ತುಂಬ ಬ್ಯೂಟಿಫುಲ್ ಆದ ರಿಂಗ್ ಇದು. ಒಂಥರ ಫ್ಲವರ್ ಥರ ಬಂದಿದೆ, ಮಧ್ಯದಲ್ಲಿ ವೈಟ್ ಸ್ಟೋನ್ ಇದೆ ಇದು. ಸೊ ಅದು 1.25 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಈ ಒಂದು ರಿಂಗೂ ಅಷ್ಟೇ 1.25 ಗ್ರಾಮ್ ಆ ಥರ ರೇಂಜಲ್ಲೇ ಇರೋದು. ಮರೂನ್ ಕಲರ್ ಸ್ಟೋನಲ್ಲಿದೆ ಇದು. ಸೊ ಎಲ್ಲ ಬೇರೆ ಬೇರೆ ಪ್ಯಾಟ್ರನ್ನು ಬೇರೆ ಥರ ಇದೆ, ಮತ್ತು ಕಲರ್ ಅಂದರೆ ಸ್ಟೋನ್ಸು ಬೇರೆ ಬೇರೆ ಬರುತ್ತೆ. ಇದು ಕೋರಲ್ದು ಬಂದಿದೆ ನೋಡಿ, ಅದು ಹವಳ ಅಂತಾರಲ್ಲ, ಅದು 1 ಗ್ರಾಮ್ 400 ಮಿಲಿ ಆ ಥರ ಇದೆ. ಮತ್ತು ಈ ಒಂದು ರಿಂಗ್ ನಿಮಗೆ ಗ್ರೀನ್ ಕಲರ್ ಸ್ಟೋನಲ್ಲಿ ಬಂದಿದೆ, 1 ಗ್ರಾಮ್ 600 ಮಿಲಿ ಆ ಥರ. ಇದು 1.25 ಗ್ರಾಮ್ನಲ್ಲೇ ಬರುತ್ತೆ, ವೈಟ್ ಸ್ಟೋನು. ಪ್ಯಾಟ್ರನ್ ನೋಡಿ, ಫಸ್ಟ್ ತೋರಿಸಿದ್ದು ಫ್ಲವರ್ ಥರ ಇತ್ತಲ್ವ, ಇದೇ ಬೇರೆ ಥರ ಇದೆ. ಜಸ್ಟ್ 1.5 ಗ್ರಾಮ್ ಅಂದರೆ ಇಮ್ಯಾಜಿನ್ ಮಾಡಿ, ಮಕ್ಳಿಗೂ ರಿಂಗ್ ನಾವು 1.5 ಗ್ರಾಮಲ್ಲೇ ತೊಗೋತೀವಿ. ಆ ಥರ ನಮಗೆ ಡೈಲಿ ವೇರ್ಗೆ ಇದೆಲ್ಲ 1.5 ಗ್ರಾಮ್ ಅಂದರೆ ಆರಾಮಾಗಿ ನಾವು ತೊಗೋಬೋದು. ಸೊ ಇವಾಗ ರೇಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಗೋಲ್ಡ್ ಪ್ರೈಸ್ ಅಂದರೆ, 8,500 ಚಿಲ್ಲರೆ ಆಗಿದೆ. ಸೊ ದಿನ ದಿನ ಜಾಸ್ತಿ ಆಗ್ತಾನೆ ಇದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ. ಮತ್ತು ಈ ಒಂದು ವ್ಲಾಗ್ನಲ್ಲಿ ನಾನು ಮನಿ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಗ್ರೀನ್ ಕಲರ್ ಸ್ಟೋನ್ದು ಅದು 1.25 ಗ್ರಾಮ್ನಲ್ಲಿದೆ. ಮತ್ತು ಇದೂ ಅಷ್ಟೇ 1.25 ಗ್ರಾಮ್ನಲ್ಲೇ ಬರುತ್ತೆ. ಸೊ ನಾನು ಹೇಳ್ದಂಗೆ ಎಲ್ಲ ಜಸ್ಟ್ 1 ಗ್ರಾಮು, 1.25 ಗ್ರಾಮು, 1.5 ಆ ಥರ ಜಾಸ್ತಿ ಇದೆ ಈ ಬಾಕ್ಸಲ್ಲಿ. ಮತ್ತು ಈ ಒಂದು ರಿಂಗ್ ನೋಡಿ, 1 ಗ್ರಾಮ್ 340 ಮಿಲಿ ಆ ಥರ ಏನೋ ಬರುತ್ತೆ. ಆಲ್ಮೋಸ್ಟ್ 1.25 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ವೈಟ್ ಸ್ಟೋನಲ್ಲಿದೆ. ಕೆಲವರೆಲ್ಲ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಪಡ್ತಾರಲ್ಲ, ಸೊ ಅದಕ್ಕೋಸ್ಕರ ಆ ಥರ. ಸೊ ಯಾರೆಲ್ಲ ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು, ಅದಕ್ಕೋಸ್ಕರ ಹೇಳಿದ್ದು. ಸೊ ಈ ಒಂದು ರಿಂಗ್ ನೋಡಿ, ಇದೆಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದೊಂದು ಸ್ವಲ್ಪ ಗೋಲ್ಡ್ ಜಾಸ್ತಿ ಬಂದು ಮಧ್ಯೆ ಒಂದು ಕುಂದನ್ ಥರ ಇಟ್ಟಿದ್ದಾರೆ. ಸೊ ಇದು ನೋಡಿ 1 ಗ್ರಾಮ್ 1.25 ಗ್ರಾಮ್ ಆ ಥರನೇ ಬರುತ್ತೆ ಇದು. 1.25 ಗ್ರಾಮ್ಗಿಂತ ಒಳಗೇನೆ ಇದೆ, 1 ಗ್ರಾಮ್ 190 ಮಿಲಿ ಆ ಥರ ಬರುತ್ತೆ. ಮತ್ತು ಈ ಒಂದು ರಿಂಗ್ ನೋಡಿ, 1 ಗ್ರಾಮ್ ಆ ಥರನೇ ಅಂದ್ಕೊಳ್ಳಿ. ಇದೂ ತುಂಬಾ ಚೆನ್ನಾಗಿದೆ. ಇದೆಲ್ಲ ಏನು ಗೊತ್ತಾ, ಈಸಿಯಾಗಿ ಡೈಲಿ ವೇರ್ ಮಾಡ್ಬೋದು, ಅದೇನು ಕಟ್ ಆಗುತ್ತೆ ಆ ಥರ ಏನೂ ಇರಲ್ಲ. ಆಮೇಲೆ ಇದೆಲ್ಲ ಲೇಡೀಸ್ ವೇರೇ ನಾನು ತೋರಿಸ್ತಾ ಇರೋದು. ಸೊ ಎಲ್ಲರಿಗೂ ಇದು ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಕೆಲವ್ರಿಗೆ ಚಿಕ್ಕದಾದ್ರೂ ಅವರು ಅದನ್ನು ಕುಟ್ಟುಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ತಾರೆ. ಜಸ್ಟ್ 1 ಗ್ರಾಮ್ 1.25 ಗ್ರಾಮಲ್ಲೇ ಸಿಕ್ಬಿಡುತ್ತೆ ನಿಮಗೆ ಡೈಲಿ ವೇರ್ ಬೇಕು ಅಂದರೆ. ಮತ್ತು ಈ ಒಂದು ರಿಂಗ್ ನೋಡಿ, 1 ಗ್ರಾಮ್ ಆ ಥರ ಬರುತ್ತೆ. ಇದು ಆ್ಯಕ್ಚುಲಿ ಜೆಂಟ್ಸು ಯೂಸ್ ಮಾಡ್ಬೋದು, ಲೇಡೀಸು ಯೂಸ್ ಮಾಡ್ಬೋದು ಆ ಥರ ರಿಂಗ್. ಅದು 2 in 1 ಅಂತಾರಲ್ಲ ಆ ಥರ. ಮತ್ತು ಇದು ಆನೆ ಬಾಲದ್ದು ಅಂತಾರಲ್ಲ, ಅದು 1 ಗ್ರಾಮ್ ಅಂದರೆ 2 ಗ್ರಾಮ್ ಒಳಗೆ ಬರುತ್ತೆ ಇದು. ಮತ್ತು ಈ ಒಂದು ರಿಂಗ್ ನೋಡಿ, ಜಸ್ಟ್ 1 ಗ್ರಾಮ್ನಲ್ಲಿದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಮತ್ತು ಈ ಒಂದು ರಿಂಗು 1.25 ಗ್ರಾಮ್ನಲ್ಲಿ ಬರುತ್ತೆ. ರೆಡ್ ಸ್ಟೋನ್ ಮತ್ತು ಗ್ರೀನ್ ಇಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಡ್ರೆಸ್ಗಳಿಗೆ ಮ್ಯಾಚ್ ಆಗುತ್ತೆ ಅದು. ಸೊ ಈ ಒಂದು ರಿಂಗ್ 1.25 ಗ್ರಾಮ್ನಲ್ಲಿದೆ. ಮಧ್ಯದಲ್ಲಿ ರೆಡ್ ಸ್ಟೋನ್ ಬಂದಿದೆ ಇದರಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮನಿ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹೇಗೆ ಅಂತ. ಸೊ ಹಣ ಉಳಿತಾಯದ ಸಲಹೆಗಳನ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಏನೇನು ಮಾಡ್ಬೋದು ಅದರಿಂದ ಅಂತ. ಸೊ ಗೋಲ್ಡ್ ಸ್ಕೀಮ್ನ ನಾವು ಫಸ್ಟ್ ಟಿಪ್ ಏನು ಅಂದರೆ, ಗೋಲ್ಡ್ ಸ್ಕೀಮ್ ಹಾಕೋಬೇಕಾಗುತ್ತೆ, ಚಿನ್ನದ ಸ್ಕೀಮ್ ಅಂತಾರಲ್ಲ ಆ ಥರ. ಸೊ 2ನೇದು ಪಿಗಿ ಪಾಟ್ ಅಂದರೆ ಗೋಲ್ಕಾದಲ್ಲಿ ದುಡ್ಡು ಇಟ್ಟು ನಾವು ಮನಿ ಸೇವ್ ಮಾಡ್ಬೋದು ಆ ಥರ. 3ನೇದು ಸಂಕಲ್ಪ ಪರ್ಸ್ ಏನು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ನಾನು ಇದರಲ್ಲೇ ಹೇಳ್ತಾ ಹೋಗ್ತೀನಿ, ಹಂಗೆ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಫಸ್ಟ್ ಏನು ಮಾಡಬೇಕು, ಗೋಲ್ಡ್ ಸ್ಕೀಮ್ ಅಂದರೆ ಚಿನ್ನದ ಚೀಟಿ ಹಾಕೊಂಡ್ರೆ ನಾವು 12 ತಿಂಗಳಾದಮೇಲೆ ನಮಗೆ ಅದ್ರ ದುಡ್ಡು ಸಿಗುತ್ತೆ. ಸೊ ಅದು ಒಂಥರ ಮನಿ ಸೇವಿಂಗ್ಸ್ ಥರನೇ ತಾನೇ. ನಮ್ಗೇನಾರ ಕಷ್ಟ ಬಂದಾಗ ನಾವು ಪ್ಲೆಡ್ಜ್ ಮಾಡ್ಬೋದು, ಇಲ್ಲ ಮಾರ್ಬಿಟ್ಟು ಅದರಿಂದ ದುಡ್ಡು ತೊಗೋಬೋದು ನಾವು. ಗೋಲ್ಡ್ ರೇಟ್ ನಿಮ್ಗೆ ಗೊತ್ತಲ್ಲ, ಯಾವಾಗಲೂ ಕಮ್ಮಿ ಆಗಲ್ಲ ಹೊರತು ಜಾಸ್ತಿ ಆಗ್ತಾನೆ ಇರುತ್ತೆ.
ಸೊ ಅದು ಫಸ್ಟು ಸೇವಿಂಗ್ ಸ್ಕೀಮ್ದು ಚಿನ್ನದ್ದು, ಓಕೆನಾ. ಸೊ ಸೆಕೆಂಡ್ ನೋಡಿ ಪಿಗ್ಗಿ ಪಾಟ್ ಅಂದರೆ ಗೋಲ್ಕ. ಸೊ ಈ ಥರ ದುಡ್ಡು ಇಟ್ಬಿಟ್ಟು ಲಾಕ್ ಮಾಡೋ ಸಿಸ್ಟಮ್ ಇರುತ್ತಲ್ಲ, ಇದರಲ್ಲೂ ಮಾಡ್ಬೋದು, ಇಲ್ಲ ಓಪನ್ ಆಗಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು. ಬಟ್ ಏನು ನಮ್ಗೆ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಮ್ಗೆ ಏನಾರು ಅರ್ಜೆಂಟಾಗಿ ದುಡ್ಡು ಬೇಕು ಅಂದರೆ ನಾವು ತೊಗೊಂಡ್ಬಿಡ್ತೀವಿ ಏನಾರು ಮಾಡಿ. ಸೊ ಅದಕ್ಕೆ ಫಸ್ಟ್ ಗೋಲ್ಡ್ ಸ್ಕೀಮಲ್ಲೂ ನೀವು ದುಡ್ಡು ವಾಪಸ್ ತೊಗೊಳಕ್ಕಾಗಲ್ಲ, ಮತ್ತು ಥರ್ಡ್ ಒನ್ ಸಂಕಲ್ಪ ಅದು ಹೇಳಿದ್ನಲ್ಲ ಅದರಲ್ಲೂ ದುಡ್ಡು ತೊಗೊಳಕ್ಕಾಗಲ್ಲ. ಬಟ್ ಗೋಲ್ಕದಲ್ಲಿ ಮಾತ್ರ ನಾವು ತೊಗೊಳ್ತೀವಿ ಎಮರ್ಜೆನ್ಸಿ ಇದ್ದರೆ. ಸೊ 3 ಥರನೂ ನಾವು ಮನಿ ಸೇವಿಂಗ್ಸ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ಕೊಂಬನ್ನಿ, ಹಾಗೆ ಡೀಟೇಲಾಗಿ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಇವಾಗ ಸಂಕಲ್ಪ ಪರ್ಸ್ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗ್ತಿರ್ಬೋದು ನಿಮಗೆ. ಸೊ ಸಂಕಲ್ಪ ಪರ್ಸ್ ಏನು ಅಂದರೆ, ನಾವು ಫಸ್ಟ್ ದೇವ್ರನ್ನ ಪ್ರೇ ಮಾಡಿ ನಾನು ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ತೆಗಿಯಲ್ಲ ಅಂತ ನೀವು ಮನಸ್ಸಲ್ಲಿ ಗಟ್ಟಿ ಮನ್ಸು ಮಾಡ್ಕೊಂಡು ಮಾಡಬೇಕು. ಅದಕ್ಕೇನು ಅಂದರೆ, ನಾನು ರಾಘವೇಂದ್ರದ ಅಕ್ಷತೆ ಕಾಳು ಹಾಕ್ಬಿಟ್ಟು ನಾವು ಅಮ್ಮನ ಹತ್ರ 101 ರೂಪಾಯಿ ಇಸ್ಕೊಂಡು ಅದ್ರಲ್ಲಿ ಹಾಕಿದ್ದೀನಿ, ಅದು ತೋರಿಸ್ತೀನಿ, ಇದ್ರೊಳಗೇನೆ ಇದೆ. ಸೊ ಹಂಗೆ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ತೆಗಿಯಲ್ಲ ಅದು ದುಡ್ಡು, ಯಾಕೆಂದರೆ ನಾವು ಸಂಕಲ್ಪ ಮಾಡಿರ್ತೀವಲ್ವಾ. ಸೊ ನಾವು ಅದು 1 ವರ್ಷ 2 ವರ್ಷ ತೆಗಿಯಲ್ಲ ಅಂದ್ಕೊಂಡು ಸಂಕಲ್ಪ ಮಾಡಿದಾಗ ಸೊ ಮನಿ ಎಷ್ಟು ಸೇವ್ ಆಗುತ್ತೆ ಅಂತ ನೀವೇ ನೋಡಿ ಆಮೇಲೆ. ಸೊ ಆ ಥರ ನೋಡಿ, ನಾನು ಅದರಲ್ಲಿ ರಾಘವೇಂದ್ರ ದೇವ್ರದ್ದು ಅಕ್ಕಿ ಕಾಳು ಮತ್ತು ನಾವು ಅಮ್ಮನ ಹತ್ರ 101 ರೂಪಾಯಿ ಇಸ್ಕೊಂಡಿದ್ದೀನಿ. ಯಾಕೆ ಆ ಥರ ಅಂದರೆ, ದೊಡ್ಡವ್ರ ಹತ್ರ ಇಸ್ಕೊಂಡ್ರೆ ತುಂಬ ನಮಗೆ ದುಡ್ಡು ಸೇರುತ್ತೆ. ಅಂದರೆ ನಮ್ಮನ್ನ ಇಷ್ಟಪಡೋರ ಹತ್ರ ನಾವು ಇಸ್ಕೋಬೇಕಾಗತ್ತೆ. ನಿಮ್ಮ ಅಮ್ಮ ಹತ್ರನೂ ಇಸ್ಕೋಬೋದು, ಅಥವಾ ನಿಮ್ಗೆ ಯಾರು ತುಂಬ ಕ್ಲೋಸ್ ಇರ್ತಾರೋ ಅವ್ರ ಹತ್ರ ಇಸ್ಕೋಬೋದು. ಸೊ ನಾನು ನಮ್ಮಮ್ಮ ಹತ್ರ ಇಸ್ಕೊಂಡೆ. ಸೊ ಆ ಥರ ನಾವು ಎಷ್ಟು ಒಂದು 2 ವರ್ಷ ಅಂದ್ಕೊಂಡಿರ್ತೀವೋ 1 ವರ್ಷ ಅಂದ್ಕೊಂಡಿರ್ತೀವೋ, ನಮ್ಮ ಕೈಲಿ ಎಷ್ಟಾಗುತ್ತೋ 100 ರೂಪಾಯಿ ಆಗ್ಬೋದು, ಇಲ್ಲ 500 ರೂಪಾಯಿ ಆಗ್ಬೋದು, ಆ ಥರ ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ನೀವೇ ನೋಡಿ. ಸೊ ಈ ಥರ. ಸೊ ನಾನು ಇದರಲ್ಲಿ ತುಂಬ ಫಾಲೋ ಮಾಡೋದು ಫಸ್ಟ್ನೇ ಟಿಪ್ಪು ಮತ್ತು ಲಾಸ್ಟ್ನೇದು ಅಂದರೆ 3ನೇದು. ಏನಕ್ಕೆ ಅಂದರೆ, ಗೋಲ್ಡ್ ಸ್ಕೀಮ್ ನಮ್ಗೆ ಯಾವತ್ತಿದ್ರೂ ಬರುತ್ತೆ, ದುಡ್ಡಂತೂ ನಾವು ಮಧ್ಯದಲ್ಲಿ ತೆಗಿಯೋಕ್ಕಾಗಲ್ಲ. ಸೊ ನಮ್ಗೆ 12 ತಿಂಗಳು ಅಥವಾ 15 ತಿಂಗಳಾದ್ಮೇಲೆ ಸಿಗುತ್ತೆ. ಮಧ್ಯದಲ್ಲಿ ಏನಾದ್ರು ಚೀಟಿ ಹೊಡೆದ್ರೆ ನಮ್ಮ ಲಕ್, ನಾವು ಮುಂದೆ ದುಡ್ಡು ಕಟ್ಟಂಗಿಲ್ಲ. ಸೊ ಅಷ್ಟರಲ್ಲಿ ನಾವೇನಾದ್ರು ತಗೋಬೋದು. ಸೊ ಥರ್ಡ್ ಒನ್ನು ಈ ಥರ ದುಡ್ಡು ಹಾಕಿ ನಾನು ಸಂಕಲ್ಪ ಮಾಡೋದೇ ನಾನು ಜಾಸ್ತಿ ಮಾಡೋದು ಯಾವಾಗ್ಲೂ. ಬಿಕಾಸ್ ಸಂಕಲ್ಪ ಮಾಡಿದ್ರೆ ಗಟ್ಟಿ ಮನ್ಸು ಮಾಡಿರ್ತೀವಿ, ನಾವು ಯಾವುದೇ ಕಾರಣಕ್ಕೂ ನಾವು ತೆಗಿಯೋಕ್ಕಾಗೋದೇ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.